ಹಾಯ್, ನಾನು ನಿಮ್ಮ ಪ್ರಿಯ ತೇಜು. ಈ ದಿನ ಕವಿಗಳ ಹಿತನುಡಿಗಳ ಬಗ್ಗೆ ನೋಡೋಣ ಬನ್ನಿ. ಬಂದ ಸುಖವ ಬಿಡಬೇಡ, ಬಾರದುದ ಬೇಕೆಂದು ಬಯಸಬೇಡ, ಹೀಗೆಂದು ಹೇಳಿದವರು ರತ್ನಾಕರ ವರ್ಣಿ. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳೇ ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ, ಹೀಗೆಂದು ಹೇಳಿದವರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಕೆಟ್ಟ ನೆನ್ನೆಗಳು ಇವತ್ತನ್ನು ತಿಂದು ಹಾಕದಂತೆ ನೋಡಿಕೊಳ್ಳಿ, ಹೀಗೆಂದು ಹೇಳಿದವರು ವಿಲ್ ರೋಗರ್ಸ್. ಪ್ರೀತಿ ಇಲ್ಲದುದು ಬಳಗವಲ್ಲ, ಬಿಡಿತನದ ಬಿಕ್ಕಟ್ಟಿನಲ್ಲಿ ಇಡಿತನದ ಒಗ್ಗಟ್ಟನ್ನು ಹುಟ್ಟಿಸುವ ಹುಟ್ಟೇ ಬಳಗ, ಹೀಗೆಂದು ಹೇಳಿದವರು ದ.ರಾ ಬೇಂದ್ರೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಹೀಗೆಂದು ಹೇಳಿದವರು ಕುವೆಂಪುರವರು. ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು, ಹೀಗೆಂದು ಹೇಳಿದವರು ದ.ರಾ ಬೇಂದ್ರೆರವರು. ದುಃಖಕ್ಕೆ ಸಿಕ್ಕಷ್ಟು ಬೇಗ ಕಾರಣ ಸುಖಕ್ಕೆ ಸಿಗುವುದಿಲ್ಲ, ಹೀಗೆಂದು ಹೇಳಿದವರು ಪಿ. ಲಂಕೇಶ್ರವರು. ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ, ಹೀಗೆಂದು ಹೇಳಿದವರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿರವರು. ನಡೆವವರು ಎಡವದೆ ಕುಳಿತವರು ಎಡುತ್ತಾರೆಯೇ, ಹೀಗೆಂದು ಹೇಳಿದವರು ರಾಘವಾಂಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್.